ಹರೇ ಶ್ರೀನಿವಾಸ. ಅಮ್ಮ ನಿಮ್ಮ ಹೆಸರು ಹೇಳಿ. ವೇದಾ ಕಿನ್ನಾಳ್ ಅಂತ. ತಾಯಿ ಮನೆ ಕಂಪ್ಲಿ. ಹಾಂ, ಕಿನ್ನಾಳ್ ಅಂತ. ಕಿನ್ನಾಳ್. ಹೆಸರು ವೇದಾ. ವೇದಾ ಕಿನ್ನಾಳ್ ಅಂತ. ಓಕೆ ಅಮ್ಮ. ನೀವು ಇರೋದು ಬೆಂಗಳೂರಲ್ಲಿ. ಓಕೆ. ತಾವು ಒಂದು PhD ಮಾಡ್ಕೊಂಡಿದ್ದೀರಿ ಅಲ್ವಾ? ಹೌದು. ತಿರುಪತಿ ಯೂನಿವರ್ಸಿಟಿ. ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ದೀರಮ್ಮ? ಭಗವದ್ಗೀತೆಯಲ್ಲಿ ವ್ಯಕ್ತಿತ್ವ ವಿಕಸನ ಅಂಶಗಳು ಏನೇನಿದೆ ಅಂತ ಅಧ್ಯಯನ ಮಾಡಿ ಅದಕ್ಕೆ ಪ್ರಬಂಧಕ್ಕೆ ಟೈಟಲ್ ಕೊಟ್ಟಿರೋದು, ಶೀರ್ಷಿಕೆ ಭಗವದ್ಗೀತಾಯಾಮ್ ವ್ಯಕ್ತಿತ್ವ ವಿಕಸನಾಂಶಾಹ ಅಂತ ಹೇಳಿ. ಸಂಸ್ಕೃತ ಯೂನಿವರ್ಸಿಟಿ ಅದು, ಸಂಸ್ಕೃತಲ್ಲೇ ಮಾಡಬೇಕಾಗಿರೋದ್ರಿಂದ ಇದರಲ್ಲಿ ನಿಮ್ಗೆ ಯಾವ ರೀತಿ ಅದು ಅಂದ್ರೆ ಭಗವದ್ಗೀತೆನೇ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾರು ಗೈಡೆನ್ಸ್ ಮಾಡಿದಾರೆ ಅಥವಾ ನಿಮಗೆ ಆಸಕ್ತಿ ಇತ್ತ? ಅವರು 3 ಸಬ್ಜೆಕ್ಟ್ ಯಾವ್ದಾದ್ರು ನಿಮ್ಮ ಆಸಕ್ತಿ ಇದು ತಿಳಿಸಿ ಅಂತ ಹೇಳ್ತಾರೆ. ಓಕೆ. ಈಗ ನಾವು ಎಲ್ಲ ಫೀಲ್ಡ್ ವರ್ಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತೇವೆ ಅಂತಿದ್ದವ್ರಿಗೆ ಚಿಕ್ಕ ವಯಸ್ಸವರು ಎಲ್ಲೆಲ್ಲಿ ಏನೇನು ಸೋರ್ಸ್ ಸಿಗುತ್ತೆ ಅಲ್ಲೆಲ್ಲ ಹೋಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನನ್ನ ಒಂದು ವೈಯಕ್ತಿಕ ಒಂದು ಇದು ಅಂದ್ರೆ ಕೂತಲ್ಲೇ ಅಭ್ಯಾಸ ಮಾಡೋಕೆ, ಮತ್ತೆ ನನ್ನ ವಯಸ್ಸು ಪ್ಲಸ್ ಮನೆಯದು ಒಂದು ಮನೆವರೆಗೂ ಮಾಡಬೇಕು, ಮನೆಯಲ್ಲೇ ಇದ್ಕೊಂಡು ಜವಾಬ್ದಾರಿ ಇರುತ್ತೆ, ಮನೆಯಲ್ಲಿ ಜವಾಬ್ದಾರಿ ಇರುತ್ತೆ. ಈ ವಿಷಯನೇ ಆರಿಸ್ಕೊಂಡೆ. ಅಂದ್ರೆ ಗ್ರಂಥಗಳ ಮೂಲಕನೇ ವಿಷಯ. ಅದರಲ್ಲಿ ನೀವು ಏನನ್ನ ಅಧ್ಯಯನ ಮಾಡಿದ್ರಿ? ಅಂದ್ರೆ ವ್ಯಕ್ತಿತ್ವ ವಿಕಸನ ಯಾವ ರೀತಿ ನೀವು ಇದನ್ನ ಸಮಾಜಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ಇದರಿಂದ? ಈಗ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳುವವನು, ಕೃಷ್ಣ ಹೇಳುವವನು. ಶ್ರೋತ ರೂಪದಲ್ಲಿ ಅರ್ಜುನ ಇದ್ರೆ, ವಕ್ತ ರೂಪದಲ್ಲಿ ಶ್ರೀಕೃಷ್ಣ ಇದ್ಬಿಟ್ಟು ಸಾಕಷ್ಟು ಇವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಬಂದ. ಈ ಅರ್ಜುನನ ಪ್ರಶ್ನೆಗಳು ಗೀತಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಆ ಯುದ್ಧದ ಪರಿಸರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಲೋಕಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ ಅದನ್ನ ನಾವು ಅರ್ಜುನನ ಸ್ಥಾನದಲ್ಲಿ ನಿಂತು ನೋಡಿದಾಗೆ ಅಯ್ಯೋ ಎಲ್ಲಾ ಸಮಸ್ಯೆ ನಮ್ದೇ ಇದೆ ಅಲ್ಲ ಅಂತ ಮೋಹ ಏನಂದ್ರೆ ಈಗ ಇದರಲ್ಲಿ ಹೇಳ್ತಾನೆ ಏನಂದ್ರೆ ನನ್ನವರೇ ಇದ್ದಾಗ ಅವ್ರನ್ನೆಲ್ಲ ನಾನು ಹೇಗೆ ಕೊಲ್ಲಲಿ? ಯಾಕೆ ಅದಕ್ಕೂ ಮೊದಲು ಅವ್ರೇನು ಯುದ್ಧ ಮಾಡಿರ್ಲಿಲ್ವಾ? ಜಗತ್ತಿಗೆ ತೋರ್ಸೋದಕ್ಕೋಸ್ಕರ, ಜಗತ್ತಿಗೆ ಪಾಠ ತಿಳಿಸೋದಕ್ಕೋಸ್ಕರ ವೇದವ್ಯಾಸರು ಮಾಡಿರುವಂತ ಧರ್ಮ ಸಂಸ್ಥಾಪನೆ ಆಗ್ಬೇಕಾಗಿತ್ತು. ಧರ್ಮ ತುಂಬಿ ತೊಳಗುತ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಈ ಯುದ್ಧ ಬಂದಿದ್ದು, ಅದರಿಂದ ಯುದ್ಧ ಮಾಡೋದು ಅನಿವಾರ್ಯ ಆಗಿತ್ತು. ಆದರೆ ಏನಂದ್ರೆ ನನ್ನವರು, ಬಂಧು ಬಾಂಧವರು ಮತ್ತು ಸ್ನೇಹಿತರು ಇವ್ರ ಮೇಲೆ ನಾನು ಹೇಗೆ ಯುದ್ಧ ಮಾಡಲಿ? ಬೇಡವೇ ಬೇಡ, ಸುಮ್ಮನೆ ಸನ್ಯಾಸ ತಗೊಳ್ಳೋದು ಒಳ್ಳೇದು ಅಂತಂತಾನೆ. ಈ ಒಂದು ವಿಷಯದಲ್ಲಿ ನೀವು ಹೇಗೆ ಇದು ಮಾಡಿದ್ರೆ ಅದನ್ನ? ಈ ಪ್ರಥಮ ಅಧ್ಯಾಯ ಪೂರ್ತಿ ವಿಷಾದ ಯೋಗ. ಕೃಷ್ಣ ಕೇಳುವಂಥವನಷ್ಟೇ. ಅರ್ಜುನಂದೆಲ್ಲ ಸಮಸ್ಯೆಗಳು ಬಿಡಿ ಬಿಡಿಯಾಗಿ ತಿಳಿಯಾಗಿ ಹೇಳ್ತಾ ಬರ್ತಾರೆ. ಮೊದಲೇ ಶ್ಲೋಕನೇ ಧೃತರಾಷ್ಟ್ರ ಸಂಜಯನಿ ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಸಂಜಯ ಅಂತ ಕೇಳ್ತಾನೆ. ಮಾಮಕ ಅನ್ನೋದ್ರಿಂದ ಶುರುವಾಯಿತು. ಅಲ್ಲಿ ನನ್ನವರು ಅಂದ್ರೆ ಮಿಕ್ಕಿದವರೆಲ್ಲ ಬೇರೆಯವರು ಅನ್ನೋದಕ್ಕೆ ಬಂದ್ಬಿಡ್ತು. ಅಲ್ಲಿ ಒಂದು ಮೂಲ ಬೀಜ ಅಲ್ಲಿಂದನೇ ಗೊತ್ತಾಯ್ತು. ಮತ್ತ ಅದಲ್ದನೆ ಅಲ್ಲಿ ಆ ಒಂದು ಶ್ಲೋಕದಿಂದ ಲೋಕಕ್ಕೆ ಏನ್ ಸಿಗ್ತಾ ಇದೆ, ಅಲ್ಲೇನೋ ಧೃತರಾಷ್ಟ್ರ ಕೇಳಿದ, ಸಂಜಯ ಅದಕ್ಕೆ ಉತ್ತರ ಕೊಡ್ತಾ ಬಂದ, ವೀಕ್ಷಕ ವಿವರಣೆಯನ್ನ ಕೊಡ್ತಾ ಬಂದ. ಯುದ್ಧ ಕ್ಷೇತ್ರದಲ್ಲಿ ನಡೆದರೆ ಒಂದೇ ಒಂದು ಶ್ಲೋಕದ್ದು ನಮಗೆ ಏನು ಅದರಿಂದ ಅನ್ನೋದನ್ನ ಮಾತ್ರ ಹೇಳಿ ಕ್ಷೇತ್ರೇ ಧರ್ಮಂ ಕುರು. ಅವೇ ಶಬ್ದಗಳನ್ನ ನಮ್ಗೆ ಹೋಲಿಸಿ ಲೋಕಕ್ಕೆ ನೋಡಿದಾಗ ನಿನಗೆ ಸಿಕ್ಕಿರುವಂತ ಕ್ಷೇತ್ರ ಅಂದ್ರೆ ಈ ಒಂದು ಶರೀರಕ್ಕೂ ಕೂಡ ಕ್ಷೇತ್ರ ಇತ್ಯವಿಧೀಯತೆ ಅಂತ. ಅದಕ್ಕೆ ಇಂಥ ಒಂದು ಮಾನವ ಶರೀರ, ಸಾಧನ ಶರೀರ ಸಿಕ್ಕಾಗ ಅಲ್ಲಿ ಧರ್ಮವನ್ನ ಮಾಡಿ ಸಾರ್ಥಕ ಮಾಡಿಕೊ ಅಂತ ಹೇಳುವಂತ ಈ ಒಂದು 6 ಶ್ಲೋಕ, 700 ಶ್ಲೋಕಗಳಿಂದ ಕೂಡಿರುವಂತ ಈ ಭಗವದ್ಗೀತೆಯಲ್ಲಿ ಆದಿ ಶ್ಲೋಕದಿಂದ ಕ್ಷೇತ್ರ ಧರ್ಮ ಕುರು ಅಂತ ಹೇಳಿದಾಗ ಅದಕ್ಕೆ ಫಲ ಏನಪ್ಪಾ ಅಂದ್ರೆ ಅಂತ್ಯದ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ತತ್ರ ಶ್ರೀ ವಿಜಯ ವಿಜಯೋ ಭೂತಿ ಧ್ರುವ ಅಂತೆ ಅಂತ ಹೇಳಿ. ಯಾಕೆಂದ್ರೆ ನೀವು ಇದು ಏನಂದ್ರೆ ಒಳ್ಳೆ ಸಬ್ಜೆಕ್ಟ್ ತಗೊಂಡಿದ್ದೀರಿ. ಅದು ಎಷ್ಟು ಹೇಳಿದ್ರು ಸಾಲದು. ನಾವು ಒಂದು ವೇಳೆ ಪರಿಮಿತಿಯಲ್ಲಿ ಇರೋದ್ರಿಂದ, ಸಮಯ ಪರಿಮಿತಿಯಲ್ಲಿ ಇರೋದ್ರಿಂದ ನಾವು ಮುಗಿಸ್ಬೇಕಷ್ಟೇನೆ. ಯಾಕಂದ್ರೆ ಇಂತಿಂತ ಮಹಾನುಭಾವರನ್ನ ನಾವು
ಸಂದರ್ಶನ ಮಾಡಿದ್ರೆ ಎಂತೆಂತ ವಿಷಯಗಳು ಶ್ರೀ ಯಾರ್ಯಾರು ಏನು ಮಾಡಿದ್ರು ವಿಷಯ ಅನ್ನೋದನ್ನು ಕೂಡ, ಸಂದರ್ಶನ. ಗೊತ್ತಾಗತ್ತೆ. ಅದನ್ನು ಕೂಡ ಮುಂದುವರ್ಸೋಣ ಮತ್ತೆ ನಿಮ್ಮನ್ನ ಕಾಣ್ತೀವಿ. ಅವಾಗ ಮತ್ತೆ ಇನ್ನೂ ವಿಸ್ತಾರವಾಗಿ ನಿಮ್ಮಿಂದ ವಿಷಯಗಳನ್ನ ತಿಳ್ಕೊಳ್ಳೋಣ. ವಿಷಯ ಹರೇಶ್ ತುಂಬಾ ಚೆನ್ನಾಗಿ ಹೇಳಿದ್ರು. ನೀವು ಸಂಸ್ಕೃತ ಎಲ್ಲ